ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಮದುವೆ ಮಂದಿ ಮಾತಾಡ್ತಾ ಇರೋದು. ಸೊ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ, ನಿಮಗೆ ಗೊತ್ತೇ ಇದೆ, ತಾಮ್ನೇಲಿ ನೋಡಿ ಅಲ್ವಾ ನಮ್ಮ ಚಾನಲಿಗೆ ನೀವು ಬರೋದು. ಸೊ ಓಕೆ, ನಾನು ಬೇಗ ತಿಳಿಸ್ಬಿಡ್ತೀನಿ. ಸೊ ಸಾಕಷ್ಟು ಕಾಮೆಂಟ್ಸ್ ಬಂದಿತ್ತು ನನಗೆ, ಅಕ್ಕ ನಿಮ್ಮ ಹೇರ್ಸ್ ಬಗ್ಗೆ ಹೇಗೆ ನೀವು ಕೇರ್ ಮಾಡ್ತೀರಾ, ನನಗೆ ಏನಾದರೂ ಟಿಪ್ಸ್ ಹೇಳಿ ಅಕ್ಕ ಅಂತ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಸೊ ಫಸ್ಟ್ಲಿ ಏನಪ್ಪ ಅಂತಂದರೆ, ವಾರಕ್ಕೆ ಅಂದರೆ 7 ಡೇಸಲ್ಲಿ ನಾವು ಅಟ್ಲೀಸ್ಟ್ ಮಿನಿಮಮ್ 3 ಡೇಸ್ ನಾವು ತಲೆಗೆ ಸ್ನಾನ ಮಾಡಲೇಬೇಕು, ಕಂಪಲ್ಸರಿ, ಮ್ಯಾಂಡೇಟ್ರಿ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ಆಚೆ ಹೋಗಿರ್ತೀವಿ, ಧೂಳು ಮತ್ತು ದೇವರೆಲ್ಲ ವಗರ ಇರುತ್ತೆ ನಮಗೆ. ಸೊ ಕೂದಲು ಎಲ್ಲ ಸ್ಪಾಯ್ಲ್ ಆಗುತ್ತೆ. ಸೊ ಆದಷ್ಟು ನಾವು ಕ್ಲೀನಾಗಿ ಸೇಫಾಗಿ ಇಟ್ಕೋಬೇಕು ಅಂತಂದರೆ ನಾವು ತಲೆ ಕ್ಲೀನ್ ಮಾಡ್ಕೊಳ್ಳೇಬೇಕು ಮೊದಲನೇದಾಗಿ. ಅದು ಹೇಗೆ? ದಿನಕ್ಕೊಂದು ಶಾಂಪು ಹಾಕ್ಬಾರ್ದು. ಇವಾಗ ಅವರು ಒಂದು ಹೇಳಿದ್ರು ಆ ಶಾಂಪು ಚೆನ್ನಾಗಿದೆ, ಇವರು ಒಂದು ಹೇಳಿದ್ರು ಈ ಶಾಂಪು ಚೆನ್ನಾಗಿದೆ ಅಂತ ಮಾಡೋಕ್ಕೆ ಹೋಗ್ಬಾರ್ದು. ಯಾವುದೇ ಆಗಲಿ ನಮ್ಮ ಹೇರ್ಸ್ಗೆ ಶಾಂಪೂನೇ ಆಗಲಿ, ಸೋಪೇ ಆಗಲಿ, ಏನೇ ಒಂದು ಸಿರಮ್ ಆಗಲಿ, ಯಾವುದೇ ನಾವು ಯೂಸ್ ಮಾಡಿದ್ರು ಸಹ ಮಿನಿಮಮ್ ಅಂದರೆ 3 to 4 ಮಂತ್ ಅದು ಸೆಟ್ ಆಗಬೇಕು, ಅಡ್ಜಸ್ಟ್ ಆಗಬೇಕಂದ್ರೆ ನಮಗೆ 3 to 4 ಮಂತ್ಸ್ ಬೇಕು. ನಾವು ದಿನಕ್ಕೊಂದು ಹಾಕ್ತಾ ಹೋದರೆ ನಮಗೆ ಗೊತ್ತಾಗಲ್ಲ ನಮ್ಮ ಕೂದಲಿಗೆ ಯಾವುದು ಸೆಟ್ ಆಗಿದೆ ಅಂತ. ಅದು ಕೂದಲು ಉದುರೋ ಚಾನ್ಸಸ್ ಭಾಳಷ್ಟು ಇರುತ್ತೆ ಆವಾಗ, ಯಾಕಂದರೆ ನಾವು ದಿನಕ್ಕೊಂದು ಹಾಕ್ತೀವಿ. ಸೊ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಜಾಸ್ತಿ ಐದು ಪ್ರಾಡಕ್ಟ್ಸ್ ಹಾಕೋದು, ಚೆನ್ನಾಗಿ ಬಂದುಬಿಡಲಿ ಕೂದಲು, ಒಂದೇ ದಿನಕ್ಕೆ ಬಂದುಬಿಡಲಿ, ಹಂಗೆ ಹಿಂಗೆ ಅನ್ನೋದಲ್ಲ, ಆ ಥರ ಎಲ್ಲ ಯಾವುದೂ ಇಲ್ಲ. ತುಂಬ ಕೆಮಿಕಲ್ ಇಂಡಲ್ಜ್ ಆಗಿರೋದು, ಕೆಮಿಕಲ್ ಇನ್ವಾಲ್ವ್ ಆಗಿರೋ ಪ್ರಾಡಕ್ಟ್ಸು ಸಹ ನಾವು ಕೂದಲಿಗೆ ಹಾಕೋಕ್ಕೆ ಹೋಗಬಾರ್ದು. ಸೊ ಅದೊಂದು ಯಾವುದಾದ್ರು ಒಂದು ಶಾಂಪು ಇಟ್ಕೊಂಡ್ರೆ ಅದನ್ನೇ ನೀವು 3 ಮಂತ್ಸ್ ನೋಡಿ, ಅದನ್ನು ನೋಡಿ ಆದಮೇಲೆ ಅದು ನಿಮಗೆ ಗೊತ್ತಾಗುತ್ತೆ ಏನಪ್ಪ ಅಂತ. ಕೂದಲು ಉದುರೋಕ್ಕೆ ಅಂದರೆ ಉದುರೋದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ನಾನು ಯೂಸ್ ಮಾಡೋದು ಕ್ಲಿನಿಕ್ ಪ್ಲಸ್ ಶಾಂಪು. ನಿಜ ಹೇಳ್ಬೇಕಂತಂದರೆ ₹1 ಬರ್ತಾರೆ ಕ್ಲಿನಿಕ್ ಪ್ಲಸ್. ನಾನು ಅವಾಗಿಂದಲೂ ಇವತ್ತಿಗೂ ಅದೇ ನಾನು ಯೂಸ್ ಮಾಡೋದು. ಸೊ ನಾನು ಬೇರೆ ಎಲ್ಲ ಯಾವುದೂ ಯೂಸ್ ಮಾಡೋಕ್ಕೆ ಹೋಗೋಲ್ಲ. ಸೊ ಅದು ತಲೆಗೆ ಸ್ನಾನದ್ದಾಯ್ತಾ ಅಂದರೆ, ಶಾಂಪು ಡೈರೆಕ್ಟಾಗಿ ಹಾಕ್ಬಾರ್ದು, ಫೋಮ್ ಬರ್ಸ್ಕೋಬೇಕು. ಒಂದು ಜಗ್ಗಲ್ಲಿ ಹಾಕಿ ಫೋಮ್ ಬರ್ಸಿ ಫಸ್ಟು ಕೂದಲು ಚೆನ್ನಾಗಿ ನೆನೆಸ್ಬಿಟ್ಟು ಆಮೇಲೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ತಾ ಬರಬೇಕು. ಅದು ಇಷ್ಟ ಆದಮೇಲೆ ಏನು ಮಾಡೋದು, ಸ್ನಾನ ಆಗಿದ ತಕ್ಷಣ ಟವಲ್ ಹಾಕಿ ಚೆನ್ನಾಗಿ ಗಂಟು ಹಾಕಿ ಕಟ್ಬಿಡ್ತಾರೆ. ಏನಂದರೆ ನಮ್ಮ ಮನೇಲಿ ಇರ್ತಾರಲ್ವ ನಮ್ಮ ದೊಡ್ಡವರು, ತಲೆ ಗಂಟು ಹಾಕಿ ಕೂದಲು ಉಣಗಬೇಕು ಕಣೆ, ತಲೆ ನೋವು ಬರುತ್ತೆ, ತಲೆ ಹಿಡಿದ್ಬಿಡುತ್ತೆ, ಗಂಟಾಕು ಟವಲ್ ಕಟ್ಟು ಅಂತಾರೆ. ಏನು ಮಾಡಬೇಕು, ನಾವೇನು ಮಾಡ್ತೀವಿ, ಹಾಕ್ಕೊಂಡು ಚೆನ್ನಾಗಿ ಗಂಟಾಗಿ ಬಿಟ್ಬಿಡ್ತಾರೆ. ಅದು ಗಂಟು ಟೈಟಿಗೆ ಇಟ್ಕೊಂಡು ಕೂದಲು ಒಂಥರ ಬಿಡ್ತಾರೆ. ಹೌದಾ, ಟವಲ್ ಬಿಚ್ಚಿದ ತಕ್ಷಣ ಎಷ್ಟು ಕೂದಲು ಟವಲಲ್ಲೇ ಇರುತ್ತೆ. ಸೊ ಅದನ್ನೇ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ. ಲೈಟಾಗಿ ಒರೆಸ್ಕೊಳ್ಳಿ ಟವಲ್, ಕ್ಲೀನಾಗಿ ಟವಲ್ ಒರೆಸ್ಕೊಂಡ್ಬಿಟ್ಟು ಸ್ವಲ್ಪ ಸೂರ್ಯ ಅಂದರೆ ಆಚೆ ಬಿಸಿಲಿಗೂ ಸ್ವಲ್ಪ ಜಾಸ್ತಿ ಬೇಡ, ಅದನ್ನು ನಮಗೆ ಸೂರ್ಯದ್ದು ಬಿಸಿಲಲ್ಲಿ ಒಂದು ಸ್ವಲ್ಪ ಒಣಗಲಿ ಅದು. ಮತ್ತು ಹೇರ್ ಡ್ರೈಯರ್ ಯೂಸ್ ಮಾಡೋದು, ಬೇಗ ಒಣಗಿಬಿಡಲಿ ಅಂತ ಹೇರ್ ಡ್ರೈ ಯೂಸ್ ಮಾಡೋದು, ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಆಮೇಲೆ ಸ್ಟ್ರೈಟ್ನಿಂಗ್, ಐರನಿಂಗ್ ಮಾಡ್ಕೊಳ್ಳೋದು ಒಕೇಶ್ನಲಿ ಓಕೆ, ಎಲ್ಲಾದರೂ ತುಂಬ ಎಮರ್ಜೆನ್ಸಿ ಇದ್ದರೆ ಮಾಡ್ಕೊಳ್ಳೋಣ. ಅಂದರೆ ಡೈಲಿ ಮಾಡೋದ್ರಿಂದ ನಮಗೆ ಕೂದಲು ಉದುರೋ ಚಾನ್ಸಸ್ 100% ಇದೆ. ನಿಜವಾಗ್ಲೂ ಉದುರೋಗುತ್ತೆ ಕೂದಲೆಲ್ಲ. ಆ ಥರ ಎಲ್ಲ ಮಾಡಿದ್ರೆ ಕೂದಲು ಉದುರೋದು ತುಂಬಾ ಜಾಸ್ತಿ ಆಗುತ್ತೆ. ಮತ್ತು ಏನಾಗುತ್ತೆ, ಸ್ಪ್ಲಿಟ್ ಆಗ್ತಾ ಬರುತ್ತೆ ಹೇರ್ಸು. ಅಂದರೆ ಒಂದೇ ಎಲೆಯಲ್ಲಿ ಎರಡೆರಡು ಕೂದಲಿರುತ್ತೆ, ಕವಲು ಹೊಡೆದಿರುತ್ತೆ ಅಂತಾರೆ, ಸ್ಪ್ಲಿಟ್ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಮಾಡಬಾರ್ದು ಆ ಥರ. ಆಮೇಲೆ ಇನ್ನೊಂದು ಸೆಕೆಂಡ್ಲಿ ಏನಪ್ಪ ಅಂತಂದರೆ, ತಲೆ ಎಣ್ಣೆನೇ ಹಚ್ಚಲ್ಲ ನಾವು. ಕೆಲವು ಸಾಕಷ್ಟು ಜನ ನೋಡಿದ್ದೀನಿ ಎಣ್ಣೆನೇ ಅಪ್ಲೈ ಮಾಡಲ್ಲ ಅವರು, ಆಯಿಲು. ಸೊ ಹೇಗೆ, ಇವಾಗ ಯಾವುದೋ ಒಂದು ಗಿಡಕ್ಕಾಗಲಿ ನೀರು ಹಾಕಿದ್ರೇ ಅಲ್ವಾ ಅದು ಗಿಡ ಬೆಳೆಯೋದು. ನಾವು ಏನೇನು ಬೇಕೋ ಊಟ ನೀರು ಎಲ್ಲ ನಮ್ಮ ಕೂದಲಿಗೂ ಬೇಕಲ್ಲ. ಇಲ್ಲಾಂದರೆ ಬೆಳಿ ಅಂದರೆ ಎಲ್ಲಿಂದ ಬೆಳೆಯುತ್ತೆ, ಅದು ಬೆಳೆಯಲ್ಲ. ಸೊ ನಾವು ತಲೆಗೆ ಸ್ನಾನ ಮಾಡೋದು ದಿನ ಬಿಟ್ಟು ಬೇರೆ ದಿನ ಎಲ್ಲ ಆಯಿಲ್ ಹಚ್ಕೋಬೇಕು. ನನಗೆ ಬೆಸ್ಟ್ ಆಪ್ಷನ್ ಯಾವಾಗ ಅಪ್ಲೈ ಮಾಡಬೇಕಂದ್ರೆ ನೈಟ್ ಟೈಮ್ ಚೆನ್ನಾಗಿ ಹಚ್ಕೊಂಡು ಸ್ಕ್ರಬ್ ಮಾಡ್ಕೊಳ್ಳಿ, ಎಣ್ಣೆ ಆಯಿಲ್ ಹಚ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಳ್ಳಿ. ಇಟ್ಸ್ ಓಕೆ. ಅಂದರೆ ರಾತ್ರಿ ಎಲ್ಲ ಅಬ್ಸರ್ವ್ ಆಗಿರುತ್ತೆ, ಅಂದರೆ ಬುಡಕ್ಕೆ ಇದು ಎಣ್ಣೆ ಹೀರ್ಕೊಂಡಿರುತ್ತೆ ನಮ್ಮದು, ಅಬ್ಸರ್ವ್ ಆಗಿರುತ್ತೆ ನಮ್ಮ ಸ್ಕ್ಯಾಲ್ಪು, ಆವಾಗ ಚೆನ್ನಾಗಿರುತ್ತೆ ಕೂದಲು. ಅಕ್ಕ ನಾವು ಎಣ್ಣೆ ಹಚ್ಕೊಂಡು ಆಚೆ ಹೋಗ್ಬಿಟ್ರೆ ಕೂದಲೆಲ್ಲ ಡ್ಯಾಂಡ್ರಫ್ ಬಂದುಬಿಡುತ್ತೆ, ಅದು ಬಂದುಬಿಡುತ್ತೆ. ಹೌದು, ಒಪ್ಕೊಳ್ಳೋಣ. ಬಟ್ ನೈಟ್ ಹಚ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಳ್ಳಿ ನಾರ್ಮಲಾಗಿ. ವಾರಕ್ಕೆ ಅಟ್ಲೀಸ್ಟ್ ಒಂದು 3 ಡೇಸ್ ಆದರೂ ಎಣ್ಣೆ ಹಚ್ಕೋಬೇಕು ನಾವು. ಸೊ ಹಚ್ಕೊಂಡು ಆ ಥರ ಮಾಡೋದ್ರಿಂದ ನಿಜವಾಗ್ಲೂ ಕೂದಲು ಚೆನ್ನಾಗಿ ಬೆಳೆಯುತ್ತೆ. 100% ಹೇಳ್ತಾ ಇದ್ದೀನಿ. ನಾನು ಮಾಡೋ ರೂಲ್ಸು ನಿಮಗೆ ಹೇಳ್ತೇನೆ. ನಾನು ಫಾಲೋ ಮಾಡೋದು. ನಾನು ಜಾಸ್ತಿ ಎಲ್ಲ ಕಾಸ್ಟ್ಲಿ ಇದೆಲ್ಲ ಪ್ರಾಡಕ್ಟ್ಸ್ ಆಗಲಿ ಏನು ಅಪ್ಲೈ ಮಾಡಲ್ಲ. ಮತ್ತು ನೈಟ್ ಟೈಮ್ ಚೆನ್ನಾಗಿ ಟೈಟಾಗಿ ಜಡೆ ಹಾಕ್ಬಿಟ್ಟು ರಬ್ಬರ್ ಬ್ಯಾಂಡ್ ಟೈಟಾಗಿ ಕಟ್ಬಿಟ್ಟು ಮಾಡ್ಕೊಂಡ್ಬಿಡೋದು. ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಉಸಿರಾಡೋದು ಬೇಡವಾ, ಇದಕ್ಕೆ ಫ್ರೀ ಬೇಕು. ಸ್ವಲ್ಪ ಲೈಟಾಗಿ ನಿಧಾನಕ್ಕೆ ಒಂದು ಸ್ವಲ್ಪ ಈ ಥರ ಅಷ್ಟೇ.
ಈ ಥರ ನಿಧಾನಕ್ಕೆ ಚಿಕ್ಕದಾಗಿ ಜಡೆ ಹಾಕ್ಕೊಂಡು ಲೂಸಾಗಿ ಹಾಕ್ಕೊಂಡು ಮಾಡ್ಕೋಬೇಕು. ಸ್ವಲ್ಪ ಫ್ರೀ ಆಗಿರಬೇಕು. ಯಾವುದೇ ಒಂದಾಗಲಿ ರಾತ್ರಿ ಹೊತ್ತು ಫ್ರೀಯಾಗಿರಬೇಕು. ನಮ್ಮ ಬಾಡಿ ಏನೇ ಆಗಲಿ ರೆಸ್ಟ್ ಸಿಗೋದು ರಾತ್ರಿ ಹೊತ್ತು ಮಲಗಿರ್ತೀವಲ್ವ. ಸೊ ಎಲ್ಲದಕ್ಕೂ ರೆಸ್ಟ್ ಸಿಗಬೇಕು ಅಂತಂದರೆ ಆ ಥರ ಮಾಡಿ ಟೈಟಾಗಿ ಹಾಕೋದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಎಣ್ಣೆನೂ ಅಷ್ಟೇ ಹಚ್ಚೋವಾಗ ಸ್ವಲ್ಪ ಉಗುರು ಬಿಚ್ಚಿ ಮಾಡಿ ಬಿಸಿ ಮಾಡಿ ಅದಕ್ಕೆ ಕರಿಬೇವು ಹಾಕ್ಕೊಳ್ಳಿ. ಘಮ ಘಮ ಅಂತ ಇರುತ್ತೆ. ಸ್ಮೆಲ್ಲೆಲ್ಲ ಕ್ಲೀನಾಗಿ ಹಚ್ಕೋಬೋದು ನಾವು. ಮತ್ತು ಕೂದಲು ಒಟ್ಟು ಹೋಗುತ್ತೆ. ಏನಿನ ಸಮಸ್ಯೆ ಇರೋಲ್ಲ. ಈಗ ಕೆಲವೊಂದು ಏನಿನ ಸಮಸ್ಯೆ ಇರುತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಏನಿದೆ ಅಂದ್ಬಿಟ್ಟು ಕೂದಲು ಅರ್ಧಕ್ಕರ್ಧ ಕಟ್ ಮಾಡಿಸ್ಕೊಂಡ್ಬಿಡ್ತೀವಿ. ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಪಚ್ಕರ್ಪೂರ ಬರುತ್ತಲ್ವ, ಪಚ್ಕರ್ಪೂರನ ಸ್ವಲ್ಪ ಹಿಂಗೆ ಪುಡಿ ಮಾಡಿಕೊಂಡು ಹಿಂಗೆ ಬುಡಕ್ಕೆ ಚೂರು ಹಾಕ್ಕೊತ ಬನ್ನಿ. ಆ ಸ್ಮೆಲ್ಗೆ ಏನೆಲ್ಲ ಉದುರೋಗ್ಬಿಡುತ್ತೆ. ಸೊ ಮತ್ತು ಏನು ಬರೋಲ್ಲ, ಆ ಸ್ಮೆಲ್ ಅದು ತಡೆಯೋಕ್ಕಾಗಲ್ಲ. ಸೊ ಏನೆಲ್ಲ ಉದುರೋಗ್ಬಿಡುತ್ತೆ. ಈ ಥರ ಮಾಡ್ತಾ ಬನ್ನಿ. 100% ಹೇಳ್ತೀನಿ, ನಿಮ್ಮ ಕೂದಲು ಯಾಕೆ ಬೆಳೆಯಲ್ಲ ನಾನು ನೋಡ್ತೀನಿ. ಈ ಥರ ಮಾಡ್ಕೊಂಡು ಬನ್ನಿ. ದಿನಕ್ಕೊಂದು ಗಳಿಗೆಗೊಂದು ಅವರೇನು ನೋಡೋದು ಯಾವುದನ್ನು ಯೂಸ್ ಮಾಡಿಬಿಡಿ. ಯಾವುದಾದ್ರು ಒಂದೇ ಪ್ರಾಡಕ್ಟ್ ಯೂಸ್ ಮಾಡ್ತಾ ಬನ್ನಿ. ಸೊ ಆವಾಗ ಈ ಥರ ದಪ್ಪಾಗಿ ಇನ್ನೂ ದಪ್ಪ ಇತ್ತು. ನಮ್ಮದು ಸ್ವಲ್ಪ ಕಡಿಮೆ ಆಗಿದೆ. ಇಷ್ಟು ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಜಾಸ್ತಿ ನನ್ನ ಚಾನಲ್ನ ನನ್ನ ವೀಡಿಯೋಸ್ನೆಲ್ಲ ನೋಡಿ, ಎಲ್ಲೂ ಸ್ಕಿಪ್ ಮಾಡಿ ದಯವಿಟ್ಟು ನೋಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಮರೆದೇ ಪ್ರೆಸ್ ಮಾಡಿ, ಆಲ್ ಅನ್ನೋದನ್ನು ಪ್ರೆಸ್ ಮಾಡಿ. ಯಾಕಂದರೆ ನನ್ನ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ, ನೀವೇ ನೋಡ್ಬೋದು. ಸೊ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಜಾಸ್ತಿ ನನಗೆ ಸಪೋರ್ಟ್ ಮಾಡಿ. ಮತ್ತು ಬೇರೆ ಯಾವುದಾದ್ರೂ ಬಗ್ಗೆ ನಿಮಗೆ ಕಾನ್ಸೆಪ್ಟ್ ಕಂಟೆಂಟ್ ಬೇಕು ಅಂತಂದರೆ ಕೇಳಿಸ್ಕೊಡಿ, ಕಾಮೆಂಟ್ ಮಾಡಿ. ನಿಮ್ಗೆ ಗೊತ್ತಿರೋದು ನನಗೆ ನಾನು ತಿಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು. ನಮಸ್ತೆ.